ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೋನಿಶಾ ಕನ್ನಡ ವ್ಲಾಗ್ಸ್. ಗೈಸ್, ಇದು 2026 ನಾವು ಹೊಸ ವರ್ಷದ ದಿನ ಹೊಸದಾಗಿ ವ್ಲಾಗ್ ನ ಸ್ಟಾರ್ಟ್ ಮಾಡಿದೀವಿ. ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ವೆರಿ ಹ್ಯಾಪಿ ನ್ಯೂ ಇಯರ್. ಸೊ ಈ ವರ್ಷ ನೀವ್ ಅನ್ಕೊಂಡಿದ್ದೆಲ್ಲ ಆಗ್ಲಿ, ನೀವ್ ಅನ್ಕೊಂಡಿದ್ದೆಲ್ಲ ಸಾಧಿಸಿ ಅಂತ ಹೇಳ್ತಾ ಎಲ್ರು ಖುಷಿಯಾಗಿರಿ ಅಂತ ಹಾರೈಸ್ತಾ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಏನಂತ ಹೇಳಿದ್ರೆ, ನಾವು ಇವತ್ತು ಹೊಸ ವರ್ಷ ಅಲ್ವಾ ಗೈಸ್, ಹಾಗಾಗಿ ರಾಘವೇಂದ್ರ ಮಠಕ್ಕೆ ಬಂದಿದೀವಿ. ರಾಘವೇಂದ್ರ ಸ್ವಾಮಿ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು. ಇವತ್ತು ಗುರುವಾರ ಬೇರೆ ಬಂದಿದೆ, ಜನವರಿ 1. ಹಂಗಾಗಿ ಈ ವರ್ಷ ಎಲ್ಲ ಒಳ್ಳೇದಾಗ್ಲಪ್ಪ ಅಂತ ಕೇಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ತಗೊಳ್ಳೋಣ ಅಂತ ಹೇಳಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದಿದೀವಿ. ಇವತ್ತಿಂದ ನಾನು ಡೈಲಿ ವ್ಲಾಗ್ಸ್ ನ ಅಪ್ಲೋಡ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಪ್ಲೀಸ್ ನನ್ನ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ನಾವು ಡೈಲಿ ವ್ಲಾಗ್ಸ್ ನ ಅಪ್ಲೋಡ್ ಮಾಡ್ತೀವಿ. ನೋಡಿ, ಇವಾಗ ತಾನೇ ರೀಚ್ ಆದ್ವಿ, ಇವಾಗ ಇಳಿತಾ ಇದೀವಿ. ಸೊ ಸೋಹನ್ ಮತ್ತೆ ನನ್ನ ಹಸ್ಬೆಂಡ್ ಇಬ್ರು ಹೋದ್ರು ಮುಂದೆ. ಸೊ ನಾನು ತನಿಷಾ ಇಲ್ಲಿದ್ದೀವಿ. ಸೊ ತನಿಷಾ ಹೋಗೋಣ? ಹಾ ಹೋಗೋಣ ಬನ್ನಿ, ಸ್ಟಾರ್ಟ್ ಮಾಡಿದೀವಿ. ಅದಾದ್ಮೇಲೆ ಇಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು, ಪೂಜೆ ಮುಗಿಸ್ಕೊಂಡು ನಾವು ಬನ್ನೇರ್ಘಟ್ಟ ರಾಷ್ಟ್ರೀಯ ಉದ್ಯಾನವನ ಇದೆಯಲ್ಲ, ಅಲ್ಲಿ ಝೂಗೆ ಹೋಗೋಣ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ, ಇದು ಮಕ್ಳದು ಕ್ರಿಸ್ಮಸ್ ಹಾಲಿಡೇಸ್ ಎಲ್ಲ ಮುಗಿತಾ ಬಂತು. ಕ್ರಿಸ್ಮಸ್ ಹಾಲಿಡೇಸ್ ಎಲ್ಲ ಮುಗಿದ್ಮೇಲೆ ಇನ್ನೇನು ಅವ್ರಿಗೆ ಸ್ಕೂಲ್ಸು ಪ್ರತಿದಿನ ಇದ್ದೇ ಇರತ್ತೆ. ಹಾಗಾಗಿ ಮುಗಿಸ್ಕೊಂಡು ಅವ್ರಿಗೆಲ್ಲೂ ಕರ್ಕೊಂಡು ಹೋಗಿಲ್ಲ, ಹಂಗಾಗಿ ಕರ್ಕೊಂಡು ಹೋಗ್ಬಿಡೋಣ ಇವತ್ತು ಲಾಸ್ಟ್ ಡೇ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಬನ್ನೇರ್ಘಟ್ಟ ಝೂಗೆ. ಅಟ್ಲೀಸ್ಟ್ ಅವ್ರಿಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗುತ್ತಲ್ವಾ. ಸೋಹನ ಹಾಯ್ ಮಾಡು. ಬಾಯ್. ಲಾಸ್ಟ್ ಅಲ್ಲಿ ಹೇಳು ಬಾಯ್. ಓಕೆ. ಇವತ್ತು ನಾವು ಬಂದಿರೋ ಅಂಥದ್ದು ನೆಲಮಂಗಲದ ಹತ್ರ ಕಾಮಧೇನು ಕ್ಷೇತ್ರ ಅಂತ ಹೇಳಿ. ಇದು ತುಂಬಾನೇ ಫೇಮಸ್ ಇಲ್ಲಿ. ಹಾಗೆ ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಅಂಥದ್ದು. ಇವತ್ತು ಜನವರಿ 1 ಆಗಿರೋ ಅಂದ್ರಿಂದ ಎಲ್ಲರೂ ತುಂಬ ಜನ ಬಂದಿದ್ರು. ಎಕ್ಸ್ಪೆಕ್ಟೆಡ್ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ. ತುಂಬಾನೇ ಚೆನ್ನಾಗಿ ದರ್ಶನ ಕೂಡ ಆಯಿತು. ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಬನ್ನೇರ್ಘಟ್ಟ ಝೂ ಕಡೆ ಹೊರಟ್ವಿ. ಗೈಸ್, ಇವತ್ತು ಬನ್ನೇರ್ಘಟ್ಟ ಝೂಗೆ ಅಂತ ಬಂದ್ಬಿಟ್ಟು ನಿಜವಾಗ್ಲೂ ಹೆಡ್ಡೇಕ್. ನೋಡಿ ಎಷ್ಟು ಟ್ರಾಫಿಕ್ ಇದೆ ಅಂತ ಹೇಳಿದ್ರೆ, ಸ್ಲೋ ಮೂವಿಂಗ್. ನಾವೇನೋ ಮಕ್ಳಿಗೆ ಸ್ವಲ್ಪ ಏನೋ ವೀಕ್ ಎಲ್ಲ ಮನೇಲಿ ಇದ್ರಲ್ವಾ, ಹಂಗಾಗಿ ಸ್ವಲ್ಪ ತೋರ್ಸೋಣ, ಏನಾದ್ರು ಸ್ವಲ್ಪ ಎಂಜಾಯ್ ಮಾಡ್ತಾರೆ. ಮತ್ತೆ ಎಲ್ಲಾದ್ರೂ ಝೂ ಕರ್ಕೊಂಡೋಗಿ ಅಂತ ಅವಾಗವಾಗ ಹೇಳ್ತಾನೆ ಇರೋರು. ಹಂಗಾಗಿ ಸ್ವಲ್ಪ ಪ್ರಾಣಿ ಪಕ್ಷಿಗಳನ್ನೆಲ್ಲ ತೋರಿಸ್ಕೊಂಬರೋಣ ಅಂತ ಬಂದ್ರೆ, ನಿಜವಾಗ್ಲೂ ಯಾರಾದ್ರೂ ಬನ್ನೇರ್ಘಟ್ಟ ಸೈಡು ಈ ತರ ಏನಾದ್ರು ರಜಾ ದಿನಗಳಲ್ಲಿ ಬರೋವಂಥವ್ರು, ಸ್ಪೆಷಲ್ ಡೇಸ್ ಅಲ್ಲಿ ಬರೋವಂಥವ್ರು ನಿಜವಾಗ್ಲೂ ಒಂದ್ಸಲ ಯೋಚನೆ ಮಾಡೇ ಬರ್ಬೇಕು. ಇಲ್ಲ ಅಂದ್ರೆ ನೋಡಿ ಈ ತರ ಸಿಕ್ಕಾಕೊಂಡ್ಬಿಟ್ರೆ ನೋಡಿ, ಇನ್ನ ಹೋಗ್ತಾನೆ ಇದೀವಿ 2 hours 3 hours ಇಂದ ಇನ್ನ ಸ್ಲೋ ಮೂವಿಂಗ್, ಇನ್ನ ಕೂಡ ರೀಚ್ ಆಗಿಲ್ಲ ಗೈಸ್. ಹಂಗಾಗಿದೆ ಪರಿಸ್ಥಿತಿ. ನೋಡಿ ಇಲ್ಲಿ ನಾವೇನೋ ಫುಲ್ ಡೇ ಪಾರ್ಕ್ ಅಲ್ಲಿ ಎಂಜಾಯ್ ಮಾಡ್ಕೊಂಡ್ ಬರೋಣ, ಎಲ್ಲ ಇದೆಲ್ಲ ಹೋಗೋಣ, ಏನದು ಸಫಾರಿ ಎಲ್ಲ ಹೋಗೋಣ ಅಂತ ಅನ್ಕೊಂಡಿದ್ವಿ. ಟೈಮ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಯಾಕೆ ಅಂದ್ರೆ ಇಲ್ಲೇ ಟೈಮ್ ಆಗೋಯ್ತು. ಸೊ ಬರೋದ್ ಬಂದ್ಬಿಟ್ಟಿದೀವಿ. ಮಧ್ಯೆ ಎಷ್ಟೊಂದ್ಸತಿ ಅನ್ನಿಸ್ತು ನಮ್ಗೆ ರಿಟರ್ನ್ ಹೋಗ್ಬಿಡೋಣ, ಇಲ್ಲೇ ವಾಪಸ್ ತಿರ್ಗಿಸ್ಕೊಂಡ್ಬಿಡೋಣ, ಇಷ್ಟು ಟ್ರಾಫಿಕ್ ಇದೆ ಹೆಂಗ್ ಹೋಗೋದು ಅಂತ. ಬಟ್ ಏನೋ ಹೋಗ್ತಾನೆ ಇದೀವಿ. ಫೈನಲಿ ಸ್ವಲ್ಪ ದೂರ ಇದೆ, 100 meters ಇದೆ ಅಷ್ಟೇ, ರೀಚ್ ಆಗ್ಬಿಟ್ವಿ. ಎಷ್ಟಾಗುತ್ತೆ ಅಷ್ಟಾದ್ರೂ ತೋರ್ಸ್ಕೊಂಡ್ ಬರೋಣ ಅಂತ ಹೇಳಿ. ಇಲ್ಲ ಅಂತ ಹೇಳಿದ್ರೆ ಮತ್ತೆ ರಿಟರ್ನ್ ಹೋಗ್ಬೇಕಂದ್ರೆ ಇಷ್ಟುವರೆಗೂ ಕೂತ್ಕೊಂಡು ಜರ್ನಿ ಮಾಡ್ಕೊಂಡ್ ಬಂದಿದೀವಿ. ಮತ್ತೆ ಈಗಲೇ ರಿಟರ್ನ್ ಹೋಗ್ಬಿಟ್ಟು ನನ್ಗೇನೆ ಆಗಲ್ಲ ಗೈಸ್. ಅದಕ್ಕೋಸ್ಕರ ಸ್ವಲ್ಪ ಇಳ್ದಂಗೂ ಆಗುತ್ತೆ, ರೆಸ್ಟ್ ಮಾಡ್ದಂಗೂ ಆಗುತ್ತೆ, ನೋಡ್ದಂಗೂ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಟೈಮ್ ಯಾರಾದ್ರೂ ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ಕಡೆಗೆ ಬರೋರಿದ್ರೆ ಸ್ಪೆಷಲ್ ಡೇಸ್ ಅಲ್ಲಿ ಒಂದ್ಸಲ ಯೋಚನೆ ಮಾಡ್ಬಿಟ್ಟು ಬನ್ನಿ. ಯಾಕೆಂದ್ರೆ ರೋಡು ಕೂಡ ತುಂಬಾ ಚಿಕ್ಕದಾಗಿದೆ, ಹಂಗಾಗಿ ತುಂಬಾ ಟ್ರಾಫಿಕ್ ಆಗ್ಬಿಡುತ್ತೆ. ಸೊ ದೊಡ್ಡದಾಗಿದ್ರೆ, ವೈಡ್ ಆಗಿದ್ರೆ ರೋಡು ಹೆಂಗೋ ಅಷ್ಟು ಅನ್ನಿಸ್ತಾ ಇರ್ಲಿಲ್ಲ. ಚಿಕ್ಕದಾಗಿರೋದ್ರಿಂದ ಆ ಕಡೆಯಿಂದ ಬರೋರು, ಈ ಕಡೆಯಿಂದ ಹೋಗೋರು ನಿಜವಾಗ್ಲು ಈ ಬಿಸಿಲಲ್ಲಿ ಕಾರೊಳಗಡೆ ಈ ಧೂಳಲ್ಲಿ ಕುತ್ಕೊಂಡು ಉಸಿರು ಕಟ್ತಾ ಇದೆ. ಸೋಹನ್ ಏನದು ಎಲ್ಲಿದೆ? ಅಲ್ಲೊಂದು ನೋಡು, ಅಲ್ಲಿದೆ. ಚೆನ್ನಾಗಿದ್ಯಾ? ನೋಡಿದ್ಯಾ ನೆಕ್ ಎಷ್ಟುದ್ದ ಇದೆ ಜಿರಾಫೆದು? ಎಷ್ಟುದ್ದ ಇದೆ? ನೆಕ್ ಅಷ್ಟೊಂದು ಉದ್ದ ಇದೆಯಾ?
ನಮಗೆ ಸಫಾರಿಗೆ ಹೋಗೋದಕ್ಕಾಗಲಿಲ್ಲ, ಹಾಗಾಗಿ ಝೂನೇ ನೋಡೋಣ ಅಂತ ಬಂದ್ವಿ. ಝೂ ಒಳಗಡೆನೆ ರೆಸ್ಟೋರೆಂಟ್ ಕೂಡ ಇದೆ, ಹಾಗಾಗಿ ನೂಡಲ್ಸ್ ತೊಗೊಂಡು ತಿಂತಾ ಇದ್ದೀವಿ. ಹಂಗ ತಿನ್ನೋದು 2 ಸ್ಪೂನ್ ಬೇಕಾದಂತ ತಿನ್ನಕ್ಕೆ. ಲೆಫ್ಟ್ ಹ್ಯಾಂಡಲ್ಲಿ ತಿಂತ ತನಿಷ ಯಾವ ಹ್ಯಾಂಡಲ್ಲಿ ತಿನ್ನೋದು? 2 ಕೈಯಲ್ಲಿ ತಿನ್ನೋದು. ಏನದು? ಟೈಗರ್. ನೋಡು ಸುತ್ತಾಡ್ತಿದ್ಯಾ, ನೋಡು ಹೆಂಗಿದೆ, ಭಯ ಆಗ್ತಿಲ್ವಾ ನಿನ್ಗೆ? ಇನ್ನೊಂದಿಲ್ಲ, ಅದು ಒಂದೇ ಇರೋದು ಇಲ್ಲಿ ವೈಟ್. ಏನದು? ಕಲ್ದಿ ಅಲ್ಲ, ಕರಡಿ. ಬಿಯೋ ಇಲ್ಲೇ ಇದೆ. 4 ಇದೆ. ಏನದು? ಏನ್ ಸಣ್ಣದು? ಕತ್ತೆ ಕಿರುಬ ಎಲ್ಲಿದೆ? ನೋಡಿ ಎಷ್ಟೊಂದು ಮಲಗಿದಾವೆ. ಮುಂದೆ ಹೋಗೋಣ. ನೆಕ್ಸ್ಟ್ ಇವಾಗ ಏನ್ ನೋಡಿದ್ದು? ಕೃಷ್ಣ ಮೃಗ. ಕೊಂಬೆ ಹೆಂಗಿದೆ ನೋಡಿ. ಇಲ್ಲಿ ಹೆಣ್ಣು ಮಲಗಿದೆ, ಇಲ್ಲಿ ಹೆಣ್ಣು ಮರಿಗಳು ಮಲಗಿದೆ. ಹಾಗೆ ಇದು ಗಂಡು. ಇದು ಕೊಂಬಿರುತ್ತೆ, ಇದು ಕೊಂಬಿರಲ್ಲ. ಎಲ್ಲಿದೆ ಪಾಪು? ಇಲ್ಲಿ ನೋಡಿ, ಒಂದು ಚಿಕ್ಕದೊಂದು ಮರಿ ಇದೆ, ಅದಕ್ಕೆ ಅವಳು ಚಿಕ್ಕ ಪಾಪು ಅಂತ. ಸೊ ಇಲ್ಲೆಲ್ಲ ಇದೆ ದೊಡ್ಡದು. ಅಲ್ಲೊಂದಿದೆ ಮಲಗಿದೆ. ಕೊಂಬು ನೋಡಿ ಗೈಸ್ ಹೆಂಗಿದೆ ಅಂತ ಹೇಳಿ. ಆ ಕಡೆ ತಿರ್ಕೊಂಡು ಮಲಗಿದೆ. ಈ ಕಡೆ ತಿರುಗಿದಿದ್ರೆ ಗೊತ್ತಾಗ್ತಾ ಇತ್ತು ಹೇಗಿರುತ್ತೆ ಅಂತ ಹೇಳಿ. ನೋಡಿ ಇಲ್ಲಿಂದಾನೆ ಹೆಂಗ್ ತೋರಿಸ್ತೀನಿ, ಹೆಂಗ್ ಕಾಣಿಸ್ತಾ ಇದೆ ಅಂತ. ಅದು ಒಂದ್ರಲ್ಲೇ ಕೊಂಬಿರೋದು, ದೊಡ್ಡದಾಗಿದೆ ಅದು. ಆನೆ ಮೇಲೆ ಅಂಬಾರಿ, ಮೇಲೆ ಜಂಬೂ ಸವಾರಿ. ನೋಡಿ ಹಿಪ್ಪೋಪೊಟಾಮಸ್. ಸೊ ಅದು ನೀರಾನೆ, ನೀರೊಳಗಡೆ ಮುಳ್ಕೊಂಡ್ಬಿಟ್ಟಿದೆ. ತಲೆನೇ ಎತ್ತುತ್ತಾ ಇಲ್ಲ. ಮೀನಿರಲ್ಲ, ಹಿಪ್ಪೋಪೊಟಾಮಸ್ ಅಷ್ಟೇ. ಏನು ಕೊಂಬಿದ್ಯಾ? ಏನದು? ಕೊಮ್ಮು. ಎಲಿಫೆಂಟ್. ಹೌದಾ? ಒಂದಕ್ಕೆ ಮಾತ್ರ ಇರೋದು. ಏನದು? ಎಲಿಫೆಂಟ್. ಎಷ್ಟಿದೆ ಕೌಂಟ್ ಮಾಡು. ಎಷ್ಟಿದೆ ಚಿನ್ನ? 4 ಎಲಿಫೆಂಟ್ಸ್ ಇದೆ. ಏನ್ ಚಿನ್ನಿಮ್ಮ ಅದು? ಚಿರತೆ. ಎಲ್ಲಿದೆ? ಅಲ್ಲಿದೆ ನೋಡು ಹೆಂಗ್ ಕುತ್ಕೊಂಡಿದೆ. ಲಯನ್, ಭಯ ಇಲ್ವಾ ನಿನ್ಗೆ ಲಯನ್ ನೋಡಿದ್ರೆ? ಅದು ಈ ಕಡೆ ತಿರುಗ್ತಾನೆ ಇಲ್ಲ ಚಿನ್ನಿ, ಆ ಕಡೆಗೆ ತಿರುಗ್ಕೊಂಡಿದೆ. ಏನ್ ನೋಡಿ ಗೈಸ್ ಹೆಂಗಿದೆ. ಹಾಕೋತೀರಾ? ಡೈಲಿ ಎಷ್ಟು ಕೆಜಿ ಮಟನ್ ಹಾಕ್ಬೇಕು ಗೊತ್ತಾ? ಅಷ್ಟಾದ್ರೂ ತಿನ್ಕೊಂಡ್ಬಿಡುತ್ತೆ. ಹೆಂಗ್ ಕೂತಿದೆ ನೋಡಿ, ಅದು ಏನು ಎದ್ದೇಳ್ತಾನೆ ಇಲ್ಲ, ಹಂಗ್ ಮಲ್ಕೊಂಡ್ಬಿಟ್ಟಿದೆ. ಪಾಪ ಅದಕ್ಕೆ ಎಷ್ಟು ಬೇಜಾರಾಗೋಯ್ತು ಕೂಡ ಕರ್ತಂದು. ಆಚೆ ಬಿಟ್ಬಿಡಿ. ಇನ್ನು ಬನ್ನೇರುಘಟ್ಟ ಝೂನಲ್ಲಿ ಪಕ್ಷಿಗಳನ್ನ ಒಂದು ಲೈನಲ್ಲಿ ಸಪ್ರೇಟಾಗಿ ಇಟ್ಟಿದ್ದಾರೆ. ಸೊ ಹಾಗಾಗಿ ಪ್ರಾಣಿಗಳನ್ನೆಲ್ಲ ನೋಡ್ಕೊಂಡು ಬಂದ ಮೇಲೆ ಈ ಪಕ್ಷಿಗಳನ್ನೆಲ್ಲ ನೋಡ್ಬೋದು ನಾವು. ಪಕ್ಷಿಗಳಲ್ಲಿ ಏನಂತ ಹೇಳಿದ್ರೆ ಎಷ್ಟು ವಿಧ ವಿಧವಾದಂಥ ಕೋಳಿಗಳನ್ನ ಇಟ್ಟಿದ್ದಾರೆ ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕೋಳಿಗಳು. ಈ ಕಾಡು ಕೋಳಿ ಇರ್ಬೋದು, ಅದರಲ್ಲಿ ಬೇರೆ ಬೇರೆ ಥರ ತಳಿಗಳು, ಆ ಥರದ್ದೆಲ್ಲ ಇದೆ. ನಿಜವಾಗ್ಲೂ ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಅಂತ. ನನಗೂ ಇಷ್ಟೊಂದು ತರಹದ ಕೋಳಿಗಳಿದೆಯಾ ಅಂತ ಅನ್ನಿಸ್ತು. ಹಾಗೆಯೇ ಪಿಕಾಕಲ್ಲಿ ವೈಟ್ ಪಿಕಾಕು, ಹಾಗೆ ಕಲರ್ಫುಲ್ ಆಗಿರೋವಂಥದ್ದು ಪಿಕಾಕು, ಇದೆಲ್ಲ ಇಟ್ಟಿದ್ರು.
ಇದು ನೋಡಿ, ಇದು ಪಾರ್ಕ್ಯುಪೈನು, ಕ್ವಿಲ್ ಪಿಗ್, ಮುಳ್ಳು ಹಂದಿ ಅಂತ ಕರೀತಾರೆ ಕನ್ನಡದಲ್ಲಿ. ಸೊ ಹೆಂಗಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಾನು ಇಷ್ಟು ದಿನ ಇದನ್ನು ನೋಡಿರಲೇ ಇಲ್ಲ. ಇದೇ ಫಸ್ಟ್ ಟೈಮ್ ನಾನು ಇದನ್ನು ನೋಡ್ತಾ ಇರೋದು. ಏನಂತ ಹೇಳಿದ್ರೆ ಮೂವೀಸಲ್ಲೆಲ್ಲ ನೋಡಿದ್ದೀನಿ, ಬಟ್ ರಿಯಲಾಗಿ ನೋಡಿರಲಿಲ್ಲ. ಎಷ್ಟೊಂದು ಪ್ರಾಣಿಗಳನ್ನ ನಾನು ನೋಡೇ ಇರಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದು. ಅದು ಮಕ್ಕಳಿಗೋಸ್ಕರ ಅಂತಲೇ ಕರ್ಕೊಂಡು ಬಂದೆ. ನಾನು ಕೂಡ ತುಂಬಾ ಎಂಜಾಯ್ ಮಾಡಿದೆ ಮಕ್ಳ ಜೊತೆ. ನನಗೂ ತುಂಬಾ ಖುಷಿ ಆಯಿತು, ಮಕ್ಳಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅವ್ರಿಗೆ ಈ ಥರ ಎಲ್ಲ ಔಟಿಂಗ್ ಬರೋದು, ಹೊರಗಡೆ ಬರೋದೆಲ್ಲ ತುಂಬಾ ಇಷ್ಟ. ನಿಮಗೆ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಗೈಸ್, ಇವಾಗ ನಾವು ನೋಡ್ಕೊಂಡು ಆಚೆ ಬಂದಿದ್ದೀವಿ. ಈಗ ಆಲ್ಮೋಸ್ಟ್ ಟೈಮ್ ಬಂದು 6:30. ತುಂಬಾ ಟೈಮ್ ಆಗಿದೆ. ಇಲ್ಲಿಂದ ನಾವು ಹೋಗೋ ಅಷ್ಟರಲ್ಲಿ ನೆಲಮಂಗ್ಲಗೆ ಆಲ್ಮೋಸ್ಟ್ ಟೈಮ್ ಬಂದು 9 o'clock ಆಗುತ್ತೆ ಅಂತ ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ತುಂಬ ಟ್ರಾಫಿಕ್ ಇರುತ್ತೆ ಹೋಗಬೇಕಾದ್ರೆ ಈ ರೋಡಲ್ಲಿ. ಹಾಗಾಗಿ ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ ಇವತ್ತು. ಎಂಜಾಯ್ ಮಾಡಿದ್ರ? ಖುಷಿ ಆಯ್ತಾ? ಎಲ್ಲ ಪ್ರಾಣಿಗಳನ್ನ ಪಕ್ಷಿಗಳನ್ನೆಲ್ಲ ನೋಡಿದ್ರಾ? ಹಾವು ನಾಗರಾವೆಲ್ಲ ನೋಡಿದ್ನಂತೆ. ಸೊ ಇಷ್ಟೇ ಇವತ್ತಿನ ವ್ಲಾಗು. ನೀನು ನೋಡ್ಲಿಲ್ವಾ? ಬೇಡ ಬಿಡು, ನೀನು ಸ್ನೇಕ್ಸ್ ಎಲ್ಲ ನೋಡಬೇಡ. ಸೊ ಇಷ್ಟೇ ಗೈಸ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್.